ಸಿಂಧೂರ ಪ್ರಶಸ್ತಿಯನ್ನು ಪಡೆದಂತಹ ನಮ್ಮ ಬೇಬಿ ಅಕ್ಕರವರ ಮನೆಯಲ್ಲಿ ನಾವಿದ್ದೇವೆ. ಕೃಷಿ ಸಿಂಧೂರ ಪ್ರಶಸ್ತಿ ಇವತ್ತು ಜಿಲ್ಲಾ ಮಟ್ಟದ ಸಹಕಾರ ಸಪ್ತಾಹದಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಕಾರಣ ನಮ್ಮ ನಾಟಿ ಕೋಳಿ ಸಾಕಾಣಿಕೆ ಎಂಬಂತ ಒಂದು ಪ್ರಶಸ್ತಿ ಸಿಕ್ಕಿದೆ. ಈ ಪ್ರಶಸ್ತಿ ಸಿಕ್ಕಿದಂತ ಸಂದರ್ಭದಲ್ಲಿ ಸಂತೋಷ ಯಾವ ರೀತಿ ನಿಮಗೆ ವ್ಯಕ್ತಪಡಿಸಬಹುದು? ತುಂಬಾ ಖುಷಿ ಆಯ್ತು. ತುಂಬಾ ಜನ ಇದ್ರು, ನಾನಾ ರೀತಿಯ ಕೋಣಗಳು, ಗೊಂಬೆಗಳು ಎಲ್ಲ ತುಂಬಾ ಖುಷಿ. ಕಷ್ಟಪಟ್ಟಿದ್ದಕ್ಕೆ ದೇವರು ಕೊಟ್ಟ ಒಂದು ಶ್ರಮ. ನನ್ನ ಒಬ್ಬಳಿಂದಲೇ ಅಲ್ಲ, ಮಗ ಎಲ್ಲರಿಂದ ಇದರಿಂದ ಈ ಒಂದು ಪ್ರಶಸ್ತಿ ಸಿಗ್ಲಿಕ್ಕೆ ಒಂದು ಸಾಧ್ಯ ಆಯ್ತು. ಈ ನಮ್ಮ ನಾರಾವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀವಿ? ನನ್ನನ್ನು ಗುರುತಿಸಿ ನನಗೆ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ. ಕೃಷಿ ಸಿಂಧೂರ ಪ್ರಶಸ್ತಿಯನ್ನು ಪಡೆದಂತಹ ನಮ್ಮ ಬೇಬಿ ಅಕ್ಕರವರ ಮನೆಯಲ್ಲಿ ನಾವಿದ್ದೇವೆ. ನಾರಾವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ 3 ಪ್ರಶಸ್ತಿ ವಿಜೇತರಲ್ಲಿ ಒಬ್ಬರು ಬೇಬಿ ಅಕ್ಕ. ಈ ಬೇಬಿ ಅಕ್ಕರವರು ಇವತ್ತು ಕೃಷಿ ಸಿಂಧೂರ ಪ್ರಶಸ್ತಿಗೆ ಭಾಜನರಾಗಲಿಕ್ಕೆ ಬೇರೆ ಬೇರೆ ವಿಧದ ಮಿಶ್ರ ವ್ಯವಸಾಯವನ್ನು, ಮಿಶ್ರ ಬೆಳೆಯನ್ನು ಬೆಳೆಸಿ ಅದರ ಜೊತೆ ಕೋಳಿ ಸಾಕಾಣಿಕೆ, ಹೈನುಗಾರಿಕೆ, ಭತ್ತದ ಕೃಷಿ ಮತ್ತು ಅಡಿಕೆ, ತೆಂಗು ಈ ರೀತಿ ಬೇರೆ ಬೇರೆ ವಿವಿಧ ರೀತಿಯ ಕೃಷಿಯಲ್ಲಿ ತೊಡಗಿಕೊಂಡಿರುವಂಥ ಬೇಬಿ ಅಕ್ಕ. ಈ ಬೇಬಿ ಅಕ್ಕರಿಗೆ ಇವತ್ತು ಕೃಷಿ ಸಿಂಧೂರ ಪ್ರಶಸ್ತಿ ಇವತ್ತು ಜಿಲ್ಲಾ ಮಟ್ಟದ ಸಹಕಾರ ಸಪ್ತಾಹದಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಕಾರಣ ನಮ್ಮ ನಾಟಿ ಕೋಳಿ ಸಾಕಾಣಿಕೆ. ನೋಡಿ, ಎಷ್ಟು 50 ನಾಟಿ ಕೋಳಿ ಸಾಕಾಣಿಕೆಯನ್ನು ಬೇಬಿ ಅಕ್ಕರವರು ಇವತ್ತು ಮಾಡ್ತಾ ಇದ್ದಾರೆ. ಅವರ ಸುಪುತ್ರರ ಒಟ್ಟಿಗೆ ಪುತ್ರನ ಸಹಕಾರದಿಂದ ಮತ್ತು ಸೊಸೆಯ ಸಹಕಾರದಿಂದ ಒಟ್ಟಿಗೆ ಒಂದೇ ಕುಟುಂಬದವರು ಒಟ್ಟಿಗೆ ಸೇರಿ ಈ ರೀತಿಯಲ್ಲಿ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ. ಅದರಲ್ಲಿ ಕೋಳಿ ಸಾಕಾಣಿಕೆ ಕೂಡ ಒಂದು. ಎಲ್ಲದಕ್ಕೆ ಕೂಡ ಸಂಪೂರ್ಣ ಸಹಕಾರ ಅಂತ ನೀಡಿದವರು ನಾರಾವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದಂಥ ಸುಧಾಕರ್ ಸರ್ ನಮ್ಮೊಟ್ಟಿಗಿದ್ದಾರೆ. ಸುಧಾಕರ್ ಸರ್, ನಿಮಗೆ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಬೇಬಿ ಅಕ್ಕ ನಮ್ಮ ಜೊತೆ ಇದ್ದಾರೆ. ಕೃಷಿ ಸಿಂಧೂರ ಪ್ರಶಸ್ತಿಗೆ ಭಾಜನರಾದಂಥವರು ಬೇಬಿ ಅಕ್ಕ ನಮ್ಮ ಜೊತೆ ಇದ್ದಾರೆ. ಬೇಬಿ ಅಕ್ಕ, ಇರೆಗ್ಲ ಸ್ವಾಗತ. ಇದೇ ರೀತಿ ನಮ್ಮ ಸಹಕಾರಿ ನಾರಾವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕಿಯವರು ಕೂಡ ನಮ್ಮ ಜೊತೆ ಇದ್ದಾರೆ. ನಿರ್ದೇಶಕಿಯವರಾದಂತಹ ಸುಜಲತಾ ಮೇಡಮ್ ರವರು ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಬೇಬಿ ಅಕ್ಕರವರ ಮಗ ರೋಹನ್ ರವರು ನಮ್ಮ ಜೊತೆ ಇದ್ದಾರೆ. ಅವರ ಧರ್ಮಪತ್ನಿ ಆದಂತಹ ಸಂಧ್ಯಾಕರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಿಮ್ಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬೇಬಿ ಅಕ್ಕ, ನಿಮಗೆ ಕೃಷಿ ಸಿಂಧೂರ ಎಂಬಂತ ಒಂದು ಪ್ರಶಸ್ತಿ ಸಿಕ್ಕಿದೆ. ಈ ಪ್ರಶಸ್ತಿ ಸಿಕ್ಕಿದಂತ ಸಂದರ್ಭದಲ್ಲಿ ಯಾವ ರೀತಿಯ ನಿಮಗೆ ಭಾವನೆಗಳು, ನಿಮ್ಮ ಸಂತೋಷ ಯಾವ ರೀತಿ ನಿಮಗೆ ವ್ಯಕ್ತಪಡಿಸಬಹುದು ಅಂತ? ನಾನು ಸಿಗ್ತದೆ ಅಂತೇಳಿ ನೆನೆಸಿ ಇರ್ಲಿಲ್ಲ ಅಂತ ಮಗ ಹೇಳಿದ, ನಿಮ್ಗೆ ಮಳಂತಿಯರ್ಗೆ ಹೋಗ್ಲಿಕ್ಕೆ ಉಂಟು, ಇದು ಪ್ರಶಸ್ತಿ ಸಿಗ್ತದೆ ಅಂತ. ಅದಕ್ಕೆ ಓಕೆ ಹೇಳಿದೆ. ಮತ್ತೆ ಆವತ್ತೊಮ್ಮೆ ಸಿಕ್ಕಿದೆ ನನಗೆ ಇಲ್ಲಿ. ಅದೇ ರೀತಿ ಇದು ಕೂಡ ಇರ್ಬೋದು ಅಂತ ಯೋಚನೆ ಆಯ್ತು. ಆದ್ರೆ ಈ ಪ್ರಶಸ್ತಿ ಅಲ್ಲಿಯ ಕಾರ್ಯಕ್ರಮ ಯಾವ ರೀತಿ ಆಯ್ತು? ಯಾವ ರೀತಿಯ ಅನುಭವ ನಿಮ್ದು? ತುಂಬಾ ಖುಷಿ ಆಯ್ತು. ತುಂಬಾ ಜನರಿದ್ರು, ನಾನಾ ರೀತಿಯ ಕೋಣಗಳು, ಗೊಂಬೆಗಳು ಎಲ್ಲ ತುಂಬಾ ಖುಷಿ ಆಯ್ತು. ಮೆರವಣಿಗೆಯಲ್ಲಿಯೇ ನೀವು ನಮ್ಮ ಜೊತೆ ಇದ್ರಿ. ಈ ಕಾರ್ಯಕ್ರಮ ಸಂಪೂರ್ಣವಾಗಿ ನಿಮ್ಗೆ ಭಾರಿ ಖುಷಿ ಆಯ್ತು ಅಂತ ನೀವು ಅಲ್ವಾ? ಸೊ ಈ ಕಾರ್ಯಕ್ರಮದಲ್ಲಿ ನಾವು ಆ ಪ್ರಶಸ್ತಿಯನ್ನು ಕೊಡುವಾಗ ನಿಮ್ಮ ಮನಸ್ಸಿಗೆ ಬಂದಂತಹ ಯೋಚನೆ ಏನು? ನಾವು ಕಷ್ಟಪಟ್ಟಿದ್ದಕ್ಕೆ ದೇವರು ಕೊಟ್ಟ ಒಂದು ಶ್ರಮ. ಜಿಲ್ಲಾ ಮಟ್ಟದಲ್ಲಿ ನಿಮ್ಗೆ ಒಂದು ಗುರುತಿಸುವಂತಹ ಆ ಶಕ್ತಿ ಭಗವಂತ ಕೊಟ್ಟರು. ಅದು ನೀವು ಕಷ್ಟಪಟ್ಟದಕ್ಕೋಸ್ಕರ. ನನ್ನ ಒಬ್ಬಳಿಂದಲೇ ಅಲ್ಲ, ಮಗ ಎಲ್ಲರಿಂದ. ಹೌದೌದು, ಎಲ್ಲ ಮಗ ಮತ್ತು ಸೊಸೆ. ಆದ್ರೆ ಅವರೆಲ್ಲರೂ ನಿಮ್ ಜೊತೆ ಸಹಕಾರ ಇದ್ದರಿಂದ ಈ ಒಂದು ಪ್ರಶಸ್ತಿ ಸಿಗ್ಲಿಕ್ಕೆ ಒಂದು ಸಾಧ್ಯ ಆಯ್ತು. ಆದ್ರೆ ಈ ಸಂದರ್ಭದಲ್ಲಿ ನಮ್ಮ ನಾರಾವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಏನ್ ಹೇಳಲಿಕ್ಕೆ ಬಯಸ್ತೀವಿ? ನನ್ನನ್ನು ಗುರುತಿಸಿ ನನಗೆ ಪ್ರಶಸ್ತಿ ಕೊಟ್ಟದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಸಂಘದ ಅಧ್ಯಕ್ಷರ ಜೊತೆ ಯಾವ ರೀತಿಯಲ್ಲಿ ಒಡನಾಟ ಇಟ್ಕೊಂಡಿದ್ದೀರಿ ನೀವು? ಅವರದ್ದು
ಮೊದಲಿಂದಲೂ ಪರಿಚಯದವರೇ ನಿಮ್ದು ಚಿಕ್ಕ ವಯಸ್ಸಿನ ನೆರೆಕರೆಯವರು. ಸೊ ಏನಿದ್ರು ನಿಮ್ಗೆ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಪೂರ್ಣತರವಾದಂತ ಬೆಂಬಲ ನಿಮ್ಗೆ ಸಿಗ್ತಾ ಉಂಟು. ಸಿಗ್ತದೆ. ಯಾವುದು ಕೇಳಿದ್ರು ಇಲ್ಲ ಅಂತ ನಮ್ಮ ಅಧ್ಯಕ್ಷರು ಹೇಳುವುದಿಲ್ಲ. ಸೊ ನಿಮಗೆ ಕೃಷಿ ಸಾಲ ಇರಬಹುದು 0% ಅಲ್ಲಿ 3% ಅಲ್ಲಿ, ಅದು ಬೇರೆ ಬೇರೆ ರೀತಿಯಲ್ಲಿ ಇರುವಂತಹ ಯೋಜನೆಗಳಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸುಧಾಕರ್ ಅವರ ನೇತೃತ್ವದ ತಂಡ ಕೃಷಿಕರ ಜೊತೆ ನಿಂತಿದೆ ನಾರಾವಿಯಲ್ಲಿ ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ. ಈ ಸಂದರ್ಭದಲ್ಲಿ ಬಹಳಷ್ಟು ನೀವು ಬೇರೆ ಬೇರೆ ರೀತಿಯ ಕೃಷಿಯನ್ನು ನೀವು ಮಾಡ್ತಾ ಇದ್ದೀರಿ ಅಂತ ನಾನು ಕೇಳ್ಕೊಂಡೆ. ಈಗ ಮೊನ್ನೆ ನಾನು ಅಧ್ಯಕ್ಷರ ಜೊತೆ ಮಾತಾಡುವಾಗ ಯಾವ ಮಾನದಂಡದಲ್ಲಿ ನೀವು ಮಾಡಿದ್ದೀರಿ ಅಂತ ಕೇಳಿದಾಗ ಬೇರೆ ಬೇರೆ ರೀತಿಯ ಕೃಷಿಯನ್ನು ಮಾಡಿದಂಥವರನ್ನು ಮಿಶ್ರ ರೀತಿಯಲ್ಲಿ ಯಾರು ಕೃಷಿಯನ್ನು ನೈಜವಾಗಿದ್ದಾರೆ ಅರ್ಹರನ್ನು ನಾವು ಗುರುತಿಸಿದ್ದೇವೆ ಅಂತ ಅವರು ಹೇಳಿದರು. ಇವತ್ತು ನಾವು ಪ್ರಥಮ ಹಂತವಾಗಿ ಇವತ್ತು ನಾರಾವಿಯಲ್ಲಿದ್ದೇವೆ. ಅಂದರೆ ಇದರ ಉದ್ದೇಶ ಏನಂತ ಹೇಳಿದರೆ, ನೀವು ಮಾಡುವಂತಹ ಈ ಸಾಧನೆ ಮುಂದಿನ ಯುವ ಜನತೆಗೆ ತೋರಿಸುವಂತಹ ಕೆಲಸ ನಾವು ಮಾಡ್ತೇವೆ. ಯಾವ ರೀತಿಯಲ್ಲಿ ಕೃಷಿಯಲ್ಲಿ ಜೀವನವನ್ನು ಸಾಗಿಸಬಹುದು ಎಂಬಂಥ ಒಂದು ದೂರದೃಷ್ಟಿಯ ಮುಖಾಂತರ ನಾವು ಇದನ್ನು ಮಾಡ್ಬೋದು. ಈ ಸಂದರ್ಭದಲ್ಲಿ ನಿಮ್ಮ ಮಗ ಯುವಕ ಇನ್ನೂ ಕೂಡ, ಸೊ ನಿಮ್ಮ ಜೊತೆ ಇದ್ದಾನೆ. ನಿಮ್ಮ ಜೊತೆ ಒಂದು ತಾಯಿಯ ಜೊತೆಗೆ ಒಂದು ಸಹಕಾರ ನೀಡಬೇಕೆಂಬಂಥ ಈ ಸಂದರ್ಭದಲ್ಲಿ ಬೇರೆ ಬೇರೆ ಆಲೋಚನೆಯ ಮುಖಾಂತರ ಬೇರೆ ಬೇರೆ ಕೃಷಿಯನ್ನು ಕೂಡ ಮಾಡುವುದರಲ್ಲಿ ರೋಹನ್ ರವರು ತೊಡಗಿಸಿಕೊಂಡಿದ್ದಾರೆ. ಅದಕ್ಕೆ ಅವರಿಗೆ ಪೂರಕವಾಗಿ ಶಕ್ತಿ ತುಂಬುವಂಥ ಕೆಲಸ ಅವರ ಧರ್ಮಪತ್ನಿ ಆದಂಥ ಸಂಧ್ಯಾ ಮೇಡಮ್ ರವರು ಕೂಡ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ರೋಹನ್ ರವರೇ, ಈ ನಿಮಗೆ ಕೋಳಿ ಸಾಕಣಿಗೆ, ಅದು ಕೂಡ ನಾಟಿ ಕೋಳಿ ಸಾಕಣಿಗೆ ನಾವು ಮಾಡಬೇಕು ಎಂಬಂತ ಆಲೋಚನೆ ಯಾವ ರೀತಿಯಲ್ಲಿ ಬಂತು ಅಂತ? ಇದಂದ್ರೆ ಈಗ ಹೈನುಗಾರಿಕೆ ಮಾಡ್ತಿದ್ದೆ, ಅದರಲ್ಲಿ ಅಂದ್ರೆ ಜಾಸ್ತಿ ಪ್ರಮಾಣದ ಲಾಭ ಸ್ವಲ್ಪ ಕಡಿಮೆ 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 ಹಾಗೆ ಅದರ ಪರ್ಯಾಯವಾಗಿ ಇದನ್ನು ಸ್ವಲ್ಪ ಮಾಡುವಂತ ಆಲೋಚನೆ ಮಾಡಿದೆ. ಇವಾಗ ನೀವು ಚಿಕ್ಕ ಮಟ್ಟದಲ್ಲಿ 50 ಕೋಳಿಯಿಂದ ನೀವು ಪ್ರಾರಂಭಿಸಿದ್ದೀರಿ. ಸೊ ಇದರಿಂದ ಆಗುವಂತ ಏನು ಲಾಭ, ಏನು ನಷ್ಟ, ಏನಾಗುತ್ತದೆ ಎಂಬಂತ ನೀವು ಅದನ್ನು ನೋಡಿದ ಮೇಲೆ ಫುಲ್ ಪ್ಲೇಜ್ ಆಗಿ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂತ ಯೋಚನೆ ಮಾಡ್ಕೊಂಡಿದ್ದೀರಿ. ಯಾವುದೆಲ್ಲ ನೀವು ಈಗ ಏನು ವಿದ್ಯಾಭ್ಯಾಸ ಮಾಡಿದ್ದೀರಿ? ನೀವು PUC ಓದಿದ್ದೀರಿ. ಈಗ ಒಂದಷ್ಟು ಯುವಕರು PUC ಆದ ತಕ್ಷಣ ಹೊರಗಿನ ದೇಶಕ್ಕೆ ಹೋಗ್ತಾರೆ ಅಥವಾ ಊರನ್ನು ಬಿಡ್ತಾರೆ, ಬೇರೆ ಬೇರೆ ಮಾಡಬೇಕು, ಸ್ವಂತದ್ದು ಮಾಡಬೇಕು. ನೀವು ನಿಮ್ಮ ತಾಯಿ ಜೊತೆ ನಿಲ್ಲುವಂತದ್ದು ಉದ್ದೇಶ ಏನು? ಉದ್ದೇಶ ನಮ್ಗೆ ಸ್ವಲ್ಪ ಶಾಲೆ ಹೋಗ್ತಿರುವಾಗಲೇ ನನ್ನ ತಂದೆಯವರು ಬೇಗ ತೀರಿಕೊಂಡ್ರು. ಹಾಗೆ ತಾಯಿಯೊಂದಿಗೆ ನಿಂತ್ಕೊಂಡು ಅಂತ ಇದಾಯ್ತು. ಅವರು ಕೂಡ ಹೇಳಿದ್ರು, ನಮ್ಗೆ ಜಾಗ ಉಂಟಲ್ಲ, ನೀನ್ ಯಾಕೆ ಹೊರಗೆ ಯಾಕೆ ಹೋಗೋದು, ನಮ್ಗೆ ಜಾಗ ಉಂಟಲ್ಲ, ಇದೇ ಕೃಷಿ ಮಾಡ್ಕೊಂಡು ಇರುವಂತ ಹೇಳ್ತಿದ್ರು. ಅದಕ್ಕೆ ನಾವು ಕೃಷಿಯನ್ನು ಅವಲಂಬಿಸಿದ್ದೆ. ಇವಾಗ ಕೃಷಿಯಲ್ಲಿಯೇ ನಿಮ್ಮ ಜೀವನ. ಸಂತೋಷವಾಗಿದ್ದೇವೆ, ಯಾವುದೇ ಕೊರತೆ ಇಲ್ಲ. ಹೊರಗಡೆ ದೇಶಕ್ಕೆ ಹೋಗ್ಬೇಕಿತ್ತು ಆತರ ಯಾವುದೇ ಭಾವನೆ ಇಲ್ಲ. ನಿಮ್ಮ ಧರ್ಮ ಪತ್ನಿಯವರು ನಿಮ್ಗೆ ಪೂರ್ಣ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಸೊ ಈ ದೃಷ್ಟಿಯಲ್ಲಿ ಇವಾಗ ಬರೀ ಕೋಳಿ ಸಾಕಾಣಿಕೆ ಒಂದಾದ್ರೆ, ಇನ್ನೊಂದು ಕಡೆ ಬೇರೆ ಬೇರೆ ರೀತಿಯ ವ್ಯವಸಾಯವನ್ನು ಮಾಡ್ತಾ ಇದ್ದೀವಿ. ಏನೆಲ್ಲ ಮಾಡ್ತಾ ಇದ್ದೀವಿ? ಅದೇ ವರ್ಷಕ್ಕೆ 2 ಇದು ಸಾಗುವಳಿ ಮಾಡ್ತಿದ್ದೇವೆ, ಎಣ್ಣೆಲು ಮತ್ತು ಸುಗ್ಗಿ 2 ಸಾಗುವಳಿಯನ್ನು ಮಾಡ್ತಾ ಇದ್ದೀವಿ. ಎಷ್ಟು ಸೆನ್ಸ್ ಜಾಗದಲ್ಲಿ? 60 ಸೆನ್ಸ್ ಜಾಗದಲ್ಲಿ. 60 ಸೆನ್ಸ್ ಜಾಗದಲ್ಲಿ ಆ ಭತ್ತದ ಕೃಷಿಯನ್ನು ಕೂಡ ನೀವು ಮಾಡ್ತಾ ಇದ್ದೀವಿ. ಮತ್ತೆ ಬೇರೆ ಯಾವ್ದು ಮಾಡ್ತಾ? ಹೈನುಗಾರಿಕೆ ಅನ್ನೋದು ಉಂಟಾ? ಹೈನುಗಾರಿಕೆ ಉಂಟು, ಡಿಪ್ಪಗೆ ಹಾಕ್ತಾ ಇದ್ದೀವಿ. ಎಷ್ಟು ದನಗಳು ಉಂಟು? ಈಗ ಅಂದ್ರೆ 2 ದನ ಇದು ಜರ್ಸಿ ಇದೆ, ಮತ್ತೆ ಇದು ನಮ್ದು ಮಲೆನಾಡ ಗಿಡ್ಡ, ಅದು ಕೂಡ ಸಾಕ್ತಾ ಇದ್ದೇವೆ. ಎಷ್ಟು ಉಂಟು ಮಲೆನಾಡು ಗಿಡ್ಡ? ಒಂದು ಈಗ ಸದ್ಯಕ್ಕೆ 2 ಇದೆ. ಅದನ್ನು ಬಿಟ್ಟು ಬೇರೆ ಯಾವ್ದು ಕೃಷಿ ಚಟುವಟಿಕೆಯಲ್ಲಿ ಮಾಡ್ತಿದ್ದೀವಿ? ಬೇರೆ ಅಂದ್ರೆ ಸ್ವಲ್ಪ ತರಕಾರಿ ಮಾಡ್ತೇವೆ ನಮ್ಮ ಮನೆ ಖರ್ಚಿಗಾಗಿ. ತರಕಾರಿಯನ್ನು ಕೂಡ ಸಾವಯವವಾಗಿ ಮಾಡ್ತೀವಿ. ಇವನ್ ಭತ್ತ ಕೂಡ ನೀವು ಸಾವಯವವಾಗಿ. ಮತ್ತೆ ಮುಂಚೆ ಅಂದ್ರೆ ವೀಳ್ಯದೆಲೆ ತುಂಬಾ ಬೆಳೆಯುತ್ತಿದ್ದೇವೆ. ವೀಳ್ಯದೆಲೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಹೌದು ಹೌದು, ಸ್ವಲ್ಪ ಅದು ರೋಗ ಎಲ್ಲ ಬಂದು ಇದೆ, ನಷ್ಟ ಆಯ್ತು. ಮತ್ತೆ ಬೇರೆ ಅದೇ ಅಡಿಕೆ, ತೆಂಗು, ಕಾಳು ಮೆಣಸು ಇದೆ. ಕಾಳು ಮೆಣಸು ಕೂಡ ಸೊರಗ, ಈ ಸಲ ಮಳೆಗೆ ಸೊರಗ ರೋಗದಲ್ಲಿ ಸ್ವಲ್ಪ ಇದಾಯ್ತು. ಇವಾಗ ಇಂಥ ಒಂದು ಸನ್ನಿವೇಶದಲ್ಲಿ ತಾಯಿ ಜೊತೆ ನೀವು, ತಂದೆ ಇಲ್ಲದಂತ ಈ ಒಂದು ಸಂದರ್ಭದಲ್ಲಿ ತಾಯಿ ಜೊತೆ ನೀವು ಸಂಪೂರ್ಣವಾಗಿ ಅವರ ಪಾಲನೆ ಪೋಷಣೆ ಮಾಡುವಂಥದ್ದು ಕೂಡ ಜವಾಬ್ದಾರಿ ನೀವು ನೋಡ್ತಾ ಇದ್ದೀರಿ. ಅದರ ಜೊತೆ ಈ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದೀರಿ. ಸಮಾಜಕ್ಕೆ ಒಂದು ಯುವಕರಿಗೆ ಯಾವ ರೀತಿ ಒಂದು ಸಂದೇಶ ಕೊಡ್ಲಿಕ್ಕೆ ನೀವು ಬಯಸ್ತಾ ಇದ್ದೀರಿ ಅಂತ? ಸಮಾಜ ಅಂದ್ರೆ ಈಗ ಸ್ವಲ್ಪ ಓದಿದವರೆಲ್ಲ ಹೊರಗಡೆನೆ ಕೆಲಸ ನೋಡ್ತಿದ್ದಾರೆ.
ಆದರೆ ಮನೆಯಲ್ಲಿ ಸ್ವಲ್ಪ ಜಾಗ ಇದ್ರೆ ಮುಂದಿನ ಘಟ್ಟದಲ್ಲಿ ಮನೆಯಲ್ಲಿ ಸ್ವಲ್ಪ ಏನಾದರೂ ಮಾಡಿಕೊಂಡು ಇದ್ರೆ ಅದೇ ಒಳ್ಳೇದು. ಕೃಷಿಯನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸಬಹುದು ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು ಹೌದು. ಅಂದ್ರೆ ಸಂದೇಶ ಏನಂತ ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಕೃಷಿಯಲ್ಲಿ ಕೂಡ ನಮ್ಮ ಜೀವನವನ್ನು ಸಾಗಿಸಬಹುದು. ಹೌದು. ಸ್ವಲ್ಪ ಜಾಗ ಇದ್ರೂ ಕೂಡ ನಮ್ಮ ನೆಮ್ಮದಿ ಜೀವನವನ್ನು ಅದೇ ಮತ್ತೆ ಊರಿನಲ್ಲಿ ಸಮಾಜ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ನಾವು ಊರಲ್ಲಿ ಇದ್ರೆ, ನಾನು ಊರಲ್ಲಿ ಅಂದ್ರೆ ಎಲ್ಲ ದೇವಸ್ಥಾನ ಒಂದು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೇನೆ. ಮತ್ತೆ ನಮ್ಮ ಊರಿನ ನಮ್ಮ ಜಾತಿ ಸಂಘದಲ್ಲಿ ಅಧ್ಯಕ್ಷನಾಗಿ ದುಡಿದಿದ್ದೇನೆ 3 ವರ್ಷ. ಹಾಗೆ ಮತ್ತೆ ಎಲ್ಲ ಸಮಾಜ ಸಂಸ್ಥೆಗಳಲ್ಲಿ ಕೆಲಸ ಮಾಡಲಿಕ್ಕೆ ತನ್ನನ್ನು ತಾನು ತೊಡಗಿಸಿಕೊಳ್ಳಲಿಕ್ಕೆ ಒಂದು ಅವಕಾಶ, ಎಲ್ಲರ ಪರಿಚಯ, ಎಲ್ಲರ ಒಡನಾಟ ನಮ್ಗೆ ಒಂದು ಕನೆಕ್ಟ್ ಇರ್ತದೆ. ಊರಿಗೆ ಹೊರಗೆ ಹೋದ್ರೆ ಯಾರ್ದು ಇಲ್ಲ. ನೀವು ಹಾಗೆ ಇದ್ದುದರಿಂದ ಸಂಘದ ಅಧ್ಯಕ್ಷರು ನಿಮ್ಮನ್ನು ಗುರುತಿಸಿ ಇವಾಗ ನೀವು ಮಾಡುವಂತಹ ಕೃಷಿ ಚಟುವಟಿಕೆಯಲ್ಲಿ ಸಾಧನೆ ಮಾಡೋದಕ್ಕೋಸ್ಕರ ನಾರಾವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಮ್ಮನ್ನು ಗುರುತಿಸುವಂತ ಕೆಲಸ ಇವತ್ತು ಮಾಡಿದೆ. ಹಾಗೆ ನಾವು ಹೋಗುವ, ಹೊರಗಡೆ ಕೂಡ ಹೋಗುವ. ಒಂದಷ್ಟು ನೀವು ಈ ತರ ಮಾಡಿದಂತ ಸಂದರ್ಭದಲ್ಲಿ ನಾವು ಭತ್ತವನ್ನು ಕೂಡ ನೋಡುವ. ಸೊ ಯಾವ ರೀತಿಯಲ್ಲಿ ನೀವು ಅದನ್ನು ಮಾಡ್ತಾ ಇದ್ದೀರಿ, ಮುಂದಿನ ಪೀಳಿಗೆಗೆ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದೀರಿ? ಈಗ ರೋಹನ್ ರವರೇ, ಈಗ ನೀವು ಹೇಳಿದ್ರಿ ನಾವು ಭತ್ತದ ಕೃಷಿಯನ್ನು ಮಾಡ್ತಾ ಇದ್ದೇವೆ ಅಂತ. ಭತ್ತದ ಕೃಷಿ ಈಗಿನ ಯುವ ಜನತೆ ಭತ್ತದ ಕೃಷಿಯಲ್ಲಿ ಅವಲಂಬಿಸಿರುವುದು ನಮ್ಮ ಕರಾವಳಿ ಭಾಗದಲ್ಲಿ ಬಹಳಷ್ಟು ಕಡಿಮೆ ಆಗಿದೆ. ಇದು ಸಾರ್ವಜನಿಕರಿಗೆ ಎಲ್ಲ ಜಗಜ್ಜಾಹಿರ ಆಗಿರುವಂಥ ಇದೊಂದು ಸತ್ಯಾಂಶ. ಇವಾಗ ನಿಮ್ಮ ಗದ್ದೆಯ ಮುಂದೆಯಲ್ಲಿ ನಾವು ನಿಂತಿದ್ದೇವೆ. ನೀವು ಹೇಳಿದರೆ ಒಮ್ಮೆ ನಾವು ಟ್ರ್ಯಾಕ್ಟರ್ ತಂದು ಇದನ್ನು ಮಾಡಿದ್ದೇವೆ, ಹದ ಮಾಡಿದ್ದೇವೆ ಅಂತ. ಇವಾಗ ಇದನ್ನು ಯಾವ ರೀತಿಯಲ್ಲಿ ನೀವು ಇದನ್ನು ಮಾಡ್ತೀರಿ? ಮತ್ತು ಸರಿಸುಮಾರು 60 ಸೆಂಟ್ಸಲ್ಲಿ ಒಂದು ಗದ್ದೆ ಉಂಟು. ಈ ಗದ್ದೆಯಲ್ಲಿ ಆಗುವಂತಹ ಭತ್ತದಿಂದ ಆಗುವಂಥ ಅಕ್ಕಿ ಇಡೀ ವರ್ಷಕ್ಕೆ ನಿಮ್ಮ ಕುಟುಂಬಕ್ಕೆ ಸಾಕಾಗುತ್ತಾ? ಮತ್ತು ಯಾವ ರೀತಿಯಲ್ಲಿ ಇದನ್ನು ನೀವು ನಿರ್ವಹಣೆ ಮಾಡ್ತಾ ಇದ್ದೀರಿ ಅಂತ ನಮ್ಮ ಜನರಿಗೆ ತಿಳಿಸುವಂಥ ಒಂದು ಪ್ರಾಮಾಣಿಕ ಕೆಲಸವನ್ನು ನಾವು ಮಾಡುತ್ತಿರುವ ಸಂದರ್ಭದಲ್ಲಿ, ಕೃಷಿ ಸಿಂಧೂರ ಎಂಬಂಥ ಪ್ರಶಸ್ತಿಗೆ ಭಾಜನರಾದಂಥ ಕೂಡ ಈ ಸಂದರ್ಭದಲ್ಲಿ ನಿಮ್ಮ ತಾಯಿ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆದರೆ ನಿರ್ವಹಣೆ ಸಂಪೂರ್ಣ ನಿರ್ವಹಣೆ ನೀವು ಮಾಡಿರುವುದರಿಂದ ಯಾವ ರೀತಿಯಲ್ಲಿ ಇದನ್ನು ನೀವು ಮಾಡ್ತಾ ಇದ್ದೀರಿ? ಯಾಕಂದರೆ ನಾವು ಒಂದು ಟ್ರಾಕ್ಟರ್ ಮುಖಾಂತರ ಗದ್ದೆಯನ್ನು ಉಳುಮೆ ಮಾಡಿ ನಂತರ ಈ ಸಹ ಎಲ್ಲ ನಾವು ಡ್ರೈನೇಜ್ ಹಾಕಿದ್ದೇವೆ. ಅದನ್ನು ಈಗ ಮಿಷಿನಲ್ಲಿ 1 ವಾರದಲ್ಲಿ ನಡಿಲಿಕ್ಕೆ ಇದ್ದೇವೆ. ಮತ್ತು ಇದರಲ್ಲಿ ಬಂದ ಭತ್ತ ನಮ್ಮ ಮಾರೋದಿಲ್ಲ, ನಾವು ನಮ್ಮ ಮನೆಯಲ್ಲಿರುವಂಥ ದನಗಳಿಗೇನೆ ನಾವು ಹಾಕ್ತೇವೆ. ಮತ್ತು ಇದು ಭತ್ತ ಕೂಡ ನಮಗೆ ವರ್ಷ ಪೂರ್ತಿ ಊಟಕ್ಕೆ ಸಾಕಾಗ್ತದೆ. ಮತ್ತೆ ನಮಗೆ ಇಲ್ಲಿ ಬರಲಿಕ್ಕೆ ಮೂಲಭೂತ ಸೌಕರ್ಯ ಇಲ್ಲದಿದ್ದರೂ ಕೂಡ ನಮ್ಮ ನೆರೆಕರೆಯವರು ಒಂದು ಸಹಕಾರದಿಂದ ನಾವು ಒಂದು ಉತ್ತಮವಾದ ಸಾಗುವಳಿಯನ್ನು ಮಾಡ್ತಿದ್ದೇವೆ. ನಾವು ಎಷ್ಟು ಮುಡಿ ಅಕ್ಕಿ ನಿಮಗೆ ಆಗ್ತದೆ ವರ್ಷಕ್ಕೆ? ಮುಂಚೆ ಎಲ್ಲ ಆಗ್ತಿತ್ತು ಅಂತೆ, ಒಂದು ಮುಡಿ ಲೆಕ್ಕದಲ್ಲಿ 30 ಮುಡಿ, 20-25 ಮುಡಿ. ಈಗ ಕ್ವಿಂಟಾಲ್ ಲೆಕ್ಕದಲ್ಲಿ ಈ ಸಲ ನಮ್ಗೆ ಒಂದು 6 ಕ್ವಿಂಟಾಲ್ ಭತ್ತ ಆಗಿದೆ. 6 ಕ್ವಿಂಟಲ್ ಭತ್ತ ಅಂತ ಹೇಳಿದ್ರೆ ಎಷ್ಟು ಕ್ವಿಂಟಲ್ ಅಕ್ಕಿ? ಅದಂದ್ರೆ ಇದು ಪರ್ಸೆಂಟೇಜ್ ಪ್ರಕಾರ ಅವರಿಗೆ 2.5 ಕ್ವಿಂಟಾಲ್ ನಮಗೆ ಅಕ್ಕಿ ಕೊಟ್ಟಿದ್ದಾರೆ. ಹೌದು. ಅಂದ್ರೆ ಇಡೀ ವರ್ಷಕ್ಕೆ ನಿಮ್ಗೆ ಅದು ಸಾಕಾಗ್ತದೆ. ನಿಮ್ಮ ಕುಟುಂಬ ನಿರ್ವಹಣಕ್ಕೆ ಅಕ್ಕಿ ಧಾರಾಳ ಸಾಕಾಗುತ್ತೆ. ಮತ್ತು ಅದರಲ್ಲಿ ಸಿಗುವಂತ ಬೈಹುಲ್ಲು ಕೂಡ ನಾವು ಮಾರುವುದಿಲ್ಲ. ನೀವು ಮಾರುವುದಿಲ್ಲ, ನಮ್ಮ ಮನೆಯ ದನಗಳಿಗೆ ಉಪಯೋಗ ಮಾಡುವ ಕೆಲಸ ಮಾಡ್ತಿದ್ದೇವೆ. ಇದರ ನಿರ್ವಹಣೆ ಯಾವುದಾದ್ರೂ ನೀವು ರಾಸಾಯನಿಕ ಗೊಬ್ಬರ ಏನಾದರೂ ನೀವು ಉಪಯೋಗ ಮಾಡಿ? ರಾಸಾಯನಿಕ ಗೊಬ್ಬರ ನಾವು ಜಾಸ್ತಿಯಾಗಿ ಹಟ್ಟಿ ಗೊಬ್ಬರವನ್ನೇ ನಾವು ಬಳಸುವುದು. ಹಟ್ಟಿ ಗೊಬ್ಬರ ಮಾತ್ರ ಬಳಸುವುದು. ಅದು ಸ್ವಲ್ಪ ಫರ್ಟಿಲೈಸರ್ ಅಂದ್ರೆ DAP ಒಮ್ಮೆ ಇದು ಉಪಯೋಗ ಮಾಡ್ತೀವಿ. ಅಂದ್ರೆ ಅದು ಅಂದ್ರೆ ಮುಂಚೆ ಎಲ್ಲ ರಾಸಾಯನಿಕ ಎಂಬುದು ಇರಲಿಲ್ಲ. ಇವಾಗ ಸ್ವಲ್ಪ ಆದ್ರೂ ಹಾಕದಿದ್ರೆ ಅದಕ್ಕೆ ಬರುವುದಿಲ್ಲ. ಭತ್ತದ ಕೃಷಿಯ ಬಗ್ಗೆ ತಿಳಿಸಿದ್ರಿ. ಭತ್ತವನ್ನು ಕೂಡ ಈ ಯುವ ಪೀಳಿಗೆಗೆ ಇನ್ನು ಮುಂದಕ್ಕೆ ಊಟ ಮಾಡಬೇಕಾದ್ರೆ ನಾವು
ನಿಮ್ಮಂಥ ಕೃಷಿಕರು ಇಲ್ಲದಿದ್ದರೆ ಇದು ಊಟ ಮಾಡಲಿಕ್ಕೆ ಅಸಾಧ್ಯ. ಅಸಾಧ್ಯ. ಈಗ ನೀವು ಒಂದು ಭತ್ತದ ಕೃಷಿಯ ಬಗ್ಗೆ ಯುವಕರಿಗೆ ಏನು ಸಂದೇಶ ಕೊಡಲಿಕ್ಕೆ ಬಯಸ್ತಾ ಇದ್ದೀರಿ? ಆದರೆ ಈಗ ಬೇಗ ನಮಗೆ ಹಣ ಆಗಬೇಕು, ಬೇಗ ಇದು ಡೆವಲಪ್ಮೆಂಟ್ ಆಗಬೇಕಂದ್ರೆ ಈಗ ಎಲ್ಲ ಗದ್ದೆಗಳಿಗೆ ಮಣ್ಣು ತುಂಬಿಸುವುದು, ತೋಟ ಮಾಡುವುದೇ ಆಯಿತು. ಹೌದು. ಆದರೆ ನಾವು ಎಷ್ಟು ದುಡ್ಡು ಎಷ್ಟು ಏನಿದ್ರು ಕೂಡ ತಿನ್ಬೇಕಾದ್ರೆ ಅನ್ನವನ್ನೇ ತಿನ್ಬೇಕು. ಅದನ್ನು ಹಿರಿಯರು ಮಾಡಿಟ್ಟಂತಹ ಭೂಮಿ ಏನಾದರೂ ಗದ್ದೆ ಇದ್ರೆ ಅದನ್ನು ಉಳಿಸ್ಕೊಳ್ಬೇಕಾದ್ರೆ ಗದ್ದೆಯ ಮುಖಾಂತರ ಅವರು ಭತ್ತವನ್ನು ಮಾಡಿ ಉಳಿಸ್ಕೊಳ್ಬೇಕಂತ ಕೇಳ್ಕೊಂಡು ಆರೋಗ್ಯಪ್ರೀತ ಆಹಾರವನ್ನು ತಿನ್ಲಿಕ್ಕೆ ಇಂಥ ಗದ್ದೆ ಇದ್ರೆ ಅದು ಉಳಿಸ್ಕೊಳ್ಳಿ ಎಂಬಂತಹ ಸಂದೇಶವನ್ನು ನೀವು ಕೊಡ್ತಾ ಇದ್ದೀರಿ. ಬಹಳ ಉತ್ತಮವಾದ ಸಂದೇಶ ರೋಹನ್ ರವರೇ. ಎಲ್ಲ ಯುವಕರಿಗೂ ಇವತ್ತು ನೀವು ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀರಿ. ಈ ಸಂದರ್ಭದಲ್ಲಿ ನಿಮಗೆ ಜಿಲ್ಲಾ ಮಟ್ಟದ ಸಹಕಾರಿ ಸಪ್ತಾಹದ ಪ್ರಶಸ್ತಿ ಯಾವ ರೀತಿ ಬಂದಿದೆಯೋ ಮುಂದಿನ ದಿನಗಳಲ್ಲಿ ಆ ತಾಯಿಯ ಆಶೀರ್ವಾದದೊಂದಿಗೆ ಮತ್ತಷ್ಟು ನೀವು ಹೊಸ ಹೊಸ ಆವಿಷ್ಕಾರವನ್ನು ಮಾಡಿ ಯುವಕರಿಗೆ ಪ್ರೇರಣಾದಾಯಿಯಾಗುವಂತಹ ರೀತಿಯಲ್ಲಿ ಉತ್ತಮ ಕೃಷಿಕನಾಗಿ ಬೆಳೆದು ರಾಜ್ಯ ಮಟ್ಟದ ಪ್ರಶಸ್ತಿ, ರಾಷ್ಟ್ರ ಮಟ್ಟದ ಪ್ರಶಸ್ತಿ ತಮಗೆ ಒದಗಿ ಬರಲಿ ಅಂತ ಹೇಳಿ ನಾರಾವಿ ಪ್ರಾಥಮಿಕ ಕೃಷಿ ಪತ್ತಿ ಸಹಕಾರ ಸಂಘದ ವತಿಯಿಂದ ಮತ್ತು ಮಡಂತ್ಯಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ಒಂದೇ ಮಾತಿನಲ್ಲಿ ವಂದನೆ, ಅಭಿನಂದನೆಯನ್ನು ಸಲ್ಲಿಸುತ್ತಾ ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಎಂದು ಹೇಳುತ್ತಾ ನಮ್ಮ ಮಾತಿಗೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ.